ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಭರತ್ ಚಂದ್ರ. ಈ ವಿಡಿಯೋಗಳ ಉದ್ದೇಶ ಕನ್ನಡಿಗರ ಸೇವೆ ಮತ್ತು ಕನ್ನಡಿಗರು ದೀರ್ಘಾವಧಿಯಲ್ಲಿ ದೊಡ್ಡ ಮೊತ್ತದ ಹಣವನ್ನು ಕ್ರೋಢೀಕರಣ ಮಾಡಿಕೊಳ್ಳಲಿಕ್ಕೆ ಆಗಲಿ ಅನ್ನುವ ಉದ್ದೇಶದಿಂದ ನಾನು ನನ್ನ ಸೇವೆಯನ್ನು ಮಾಡಿದ್ದೇನೆ. ನೀವು ನಿಮ್ಮ ಸೇವೆಯನ್ನು ಮುಂದುವರಿಸಬಹುದು ಈ ವಿಡಿಯೋನ ಬೇರೆಯವರಿಗೆ ಫಾರ್ವರ್ಡ್ ಮಾಡುವುದರಿಂದ. ಇವತ್ತಿನ ವಿಡಿಯೋದ ಹೆಡ್ಡಿಂಗ್: ಈ 15 ಉತ್ತಮ ಷೇರುಗಳು ಈಗ 200 DMA ಕೆಳಗೆ. ಕಳೆದ 2 ವಾರಗಳಿಂದ ನಿಫ್ಟಿ ಒಂದು ತರ ನ್ಯಾರೋ ರೇಂಜ್ ಅಲ್ಲಿ ಮೂವ್ ಆಗ್ತಾ ಇದೆ. 15,750ರಿಂದ 16,300. ಹಾಗೆಯೇ ಬೇಕಾದಷ್ಟು ಇಂಡಿವಿಜುವಲ್ ಷೇರುಗಳು ಕೂಡ ಒಂದು ತರ ನ್ಯಾರೋ ರೇಂಜ್ನಲ್ಲಿ ಟ್ರೇಡ್ ಆಗ್ತಾ ಇದ್ದಾವೆ. ಯಾಕಂತಂದ್ರೆ ಪ್ರಪಂಚದಲ್ಲಿ ಬೇಕಾದಷ್ಟು ಅನಿಶ್ಚಿತತೆ ಇದೆ. ಮತ್ತೆ ಅಮೆರಿಕದಲ್ಲಿ ಇಂಟ್ರೆಸ್ಟ್ ರೇಟ್ ಅನ್ನು ಜಾಸ್ತಿ ಮಾಡ್ತಾರೆ, ಭಾರತದಲ್ಲಿ ಕೂಡ ಜಾಸ್ತಿ ಆಗ್ಬೋದು ಅನ್ನುವಂಥ ಒಂದು ಸಂಭಾವ್ಯ ನ್ಯೂಸ್ನಿಂದಾಗಿ ಶಾರ್ಟ್ ಟರ್ಮ್ನಲ್ಲಿ ಷೇರುಗಳನ್ನು ತಗೊಳ್ಬೇಕಾದ್ರೆ ಬಹಳ ಜನ 30 ಡೇಸ್ ಮೂವಿಂಗ್ ಆವರೇಜ್, 20 ಡೇಸ್ ಮೂವಿಂಗ್ ಆವರೇಜ್ ಇತ್ಯಾದಿಯನ್ನು ಗಮನಿಸ್ತಾರೆ. ಷೇರುಗಳನ್ನು ಯಾವಾಗ ಕೊಳ್ಳೋದು ಯಾವಾಗ ಮಾರೋದು ಅಂತ ತಿಳ್ಕೊಳ್ಳಿಕ್ಕೋಸ್ಕರ. ದೀರ್ಘಾವಧಿಯಲ್ಲಿ ಬಹಳಷ್ಟು ಜನ ಪ್ರಪಂಚದಾದ್ಯಂತ 200 ಡೇಸ್ ಮೂವಿಂಗ್ ಆವರೇಜ್ ಅನ್ನು ನೋಡ್ತಾರೆ ಆಸ್ ಅನ್ ಇಂಡಿಕೇಟರ್. ಯಾವುದಾದ್ರೂ ಷೇರು ಎಷ್ಟು ಮೇಲೆ ಇದೆ ಅಥವಾ ಕೆಳಗಿದೆ ಅಂತ ತಿಳ್ಕೊಳ್ಳಿಕ್ಕೆ. 200 ಡೇಸ್ ಮೂವಿಂಗ್ ಆವರೇಜ್ ಅಂತಂದ್ರೆ ಕಳೆದ 200 ಟ್ರೇಡಿಂಗ್ ಡೇನಲ್ಲಿ ಬಂದಂತ ಕ್ಲೋಸಿಂಗ್ ರೇಟ್ಗಳ ಆವರೇಜು ಅಂತಂದ್ರೆ 40 ವಾರದ ಟ್ರೇಡಿಂಗ್ ಆವರೇಜ್. ಸದ್ಯಕ್ಕೆ ಅಂಕಿ ಅಂಶಗಳ ಪ್ರಕಾರ 77% ಷೇರುಗಳು NSE 500ರಲ್ಲಿ 200 ದಿನದ ಮೂವಿಂಗ್ ಆವರೇಜ್ಗಿಂತ ಕೆಳಗಿದ್ದಾವೆ. ಮತ್ತೆ 70 ಷೇರುಗಳು 25ರಿಂದ 70% 200 ಡೇಸ್ ಮೂವಿಂಗ್ ಆವರೇಜ್ನಿಂದ ಮತ್ತೂ ಕೆಳಗಿದ್ದಾವೆ. ಸಾಮಾನ್ಯವಾಗಿ ಯಾವುದಾದ್ರೂ ಒಂದು ಷೇರು 200 ದಿನದ ಮೂವಿಂಗ್ ಆವರೇಜ್ನಲ್ಲಿ ಇದೆ ಅಂತಂದ್ರೆ ಅದು ಬೇರಿಶ್ ಫೇಸಿಗೆ ಹೋಗಿದೆ ಅಂತ ಅರ್ಥ. ಆದರೆ ಬಹಳ ಜನ ಬೇರೆ ತರನು ಯೋಚನೆ ಮಾಡ್ತಾರೆ. ಯಾವುದಾದ್ರೂ ಒಂದು ಷೇರು 200 ಡೇಸ್ ಮೂವಿಂಗ್ ಆವರೇಜ್ಗಿಂತ ಕೆಳಗೆ ಇದ್ದರೆ ಕಾಂಟ್ರೇರಿಯನ್ ಟೆಕ್ನಿಕ್ ಪ್ರಕಾರ ಆ ಶೇರನ್ನು ಈಗ ತಗೊಳ್ಬೋದು. ಯಾಕಂದ್ರೆ ಆಲ್ಮೋಸ್ಟ್ ಬಾಟಮಿಗೆ ತಲುಪಿದೆ, ಇನ್ನೆಷ್ಟು ಕೆಳಗೆ ಹೋಗ್ಬೋದು, ಏನಿದ್ದರೂ ಮೇಲಕ್ಕೆ ಹೋಗಬಹುದು ಅನ್ನುವಂಥ ವಾದ. ಕಾಂಟ್ರೇರಿಯನ್ ಅಂತಂದ್ರೆ ಏನು ಅಂತ ಪ್ರಶ್ನೆ ಕೇಳಿದ್ರೆ ಕೆಲವು ದಿನಗಳ ಕೆಳಗೆ ಅದರ ಮೇಲೆ ಒಂದು ವಿಡಿಯೋ ಮಾಡಿದ್ದೇವೆ. ವಿಡಿಯೋ ಲೈಬ್ರರಿಯಲ್ಲಿ ಹುಡುಕಿ ತೆಗೆಯಿರಿ. ಈಗ ನಿಮ್ಮ ಮುಂದೆ 200 ಡೇಸ್ ಮೂವಿಂಗ್ ಆವರೇಜ್ಗಿಂತ ಕೆಳಗಿರುವ ಷೇರುಗಳ ಪಟ್ಟಿಯನ್ನು ಇಟ್ಟಿದ್ದೇನೆ. ಇನ್ನೊಂದಷ್ಟು ಷೇರುಗಳು ಇರಬಹುದು, ಅದನ್ನು ನೀವು ರಿಸರ್ಚ್ ಮಾಡಿ ತೆಗಿಬೇಕಾಗುತ್ತೆ. ಮೊದಲನೆಯ ಷೇರು ವಿಪ್ರೋ. 200 ಡೇಸ್ ಮೂವಿಂಗ್ ಆವರೇಜ್ 570, ಇವತ್ತಿನ ರೇಟು ಅಂದಾಜು 460, 16% ಕೆಳಗಿದೆ 200 ಡೇಸ್ ಮೂವಿಂಗ್ ಆವರೇಜ್ಗಿಂತ. ಬಜಾಜ್ ಫೈನಾನ್ಷಿಯಲ್ ಸರ್ವಿಸ್ 17% ಕೆಳಗಿದೆ. ಅಪೋಲೋ ಹಾಸ್ಪಿಟಲ್ 16% ಕೆಳಗಿದೆ. ಇನ್ಫೋಸಿಸ್ 13% ಕೆಳಗಿದೆ. HDFC ಬ್ಯಾಂಕ್ 9% ಕೆಳಗಿದೆ. ಈಗ HCL ಟೆಕ್ನಾಲಜಿ ಶೇರ್ಗೆ ಬರ್ತಾ ಇದ್ದೀನಿ. 200 ಡೇಸ್ ಮೂವಿಂಗ್ ಆವರೇಜ್ ಪ್ರಕಾರ 1123, ಇವತ್ತಿನ ರೇಟು 1031, 8% ಕೆಳಗಿದೆ. ಬಜಾಜ್ ಫೈನಾನ್ಸ್ 6,711ರಿಂದ 5,768 ತಲುಪಿದೆ, -14%. ಟೈಟನ್ ಕಂಪನಿ -6, ಅಲ್ಟ್ರಾಟೆಕ್ ಸಿಮೆಂಟ್ -10, ನೆಸ್ಲೆ -7, ಗಾಡ್ರೇಜ್ ಪ್ರಾಪರ್ಟೀಸ್ -19, ಜುಬಿಲೆಂಟ್ ಫುಡ್ ವರ್ಕ್ಸ್ -21, ಇನ್ಫೋ ಎಡ್ಜ್ -29, TCS -7, L&T ಇನ್ಫೋಟೆಕ್ಸ್ 5,580 200 ಡೇಸ್ ಮೂವಿಂಗ್ ಆವರೇಜ್ ಆದರೆ ಇವತ್ತಿನ ರೇಟು 4,045, 28% ಕೆಳಗಿದೆ. ಮಾರುಕಟ್ಟೆ ಒಂದು ತರ ಪಾರ್ಕಿನಲ್ಲಿರುವಂತ ಸೀಸಾ ತರ ಇದೆ ಕಳೆದ ಕೆಲವು ತಿಂಗಳುಗಳಿಂದ. ಈಗ ಒಂದು ತರ ನಿಫ್ಟಿ ಕನ್ಸಾಲಿಡೇಷನ್ ಫೇಸ್ಗೆ ಹೋಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಮೇಲಕ್ಕೆ ಹೋಗುತ್ತೋ ಕೆಳಕ್ಕೆ ಬರುತ್ತೋ ಅನ್ನುವಂಥದ್ದನ್ನು ನಾವು ಟೆಕ್ನಿಕಲ್ ಚಾರ್ಟ್ ಅಲ್ಲಿ ನೋಡಿ ಅರಿಯಬೇಕು. ಒಮ್ಮೆ ಈ ಕನ್ಸಾಲಿಡೇಷನ್ ಫೇಸ್ ಇಂದ ಹೊರಗೆ ಬಂದ ಮೇಲೆ ಬಹಳಷ್ಟು ಷೇರುಗಳು ಸಡನ್ ಆಗಿ ಮೇಲೆ ಹೋಗಿ ಭಯಂಕರವಾದ ಪ್ರಾಫಿಟ್ ಅನ್ನು ಕೊಡುವಂತ ಎಲ್ಲ ಸಾಧ್ಯತೆಗಳು ಇರುತ್ತವೆ. ಅದಕ್ಕೋಸ್ಕರ ನಾವು ಹೇಳೋದು
SCP ಅಂತೆ ಷೇರುಗಳನ್ನು ಖರೀದಿಸಿ ಎಂದೆಂದೂ ಮರೆಯಬೇಡಿ. ಈ ವಿಡಿಯೋದ ಕೊನೆಯಲ್ಲಿ ನಮ್ಮ ಸಮೀಕ್ಷೆಗಾಗಿ ನಮಗೆ ಅರ್ಥ ಆಗ್ಬೇಕಲ್ಲ ಈ ವಿಡಿಯೋ ಚೆನ್ನಾಗಿದೆಯೋ ಇಲ್ವೋ ನಿಮಗೆ ಅಂತ. ಆದ್ದರಿಂದ ವಿಡಿಯೋ ಚೆನ್ನಾಗಿದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಗುಡ್ ಅಂತ ಟೈಪ್ ಮಾಡಿ. ಆಗ ನಮಗೆ ಗೊತ್ತಾಗುತ್ತೆ ಮುಂದಿನ ದಿನಗಳಲ್ಲಿ ಯಾವ ತರದ ವಿಡಿಯೋನ ನಿಮಗೆ ಮಾಡಬೇಕು ಅಂತ. ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ಮತ್ತೆ ವಿಡಿಯೋನ ಎಲ್ಲರಿಗೂ ಫಾರ್ವರ್ಡ್ ಮಾಡಿ. ನೀವು ನಮ್ಮ ಚಾನಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ನಮಸ್ಕಾರ.